ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ. ನನಗೆ ನಿರೀಕ್ಷೆ ಕೂಡ ಇರಲಿಲ್ಲ. ಪಕ್ಷದ ಹೈಕಮಾಂಡ್ ಪ್ರಧಾನಮಂತ್ರಿಗಳಿರ್ಬೋದು ಮತ್ತು ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಇರ್ಬೋದು, ಅವತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ JP ನಡ್ಡಾರವರು ಇರ್ಬೋದು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸಂತೋಷಿ, ಕರ್ನಾಟಕದವರು ನಮ್ಮವರೇ ಸಂತೋಷಿ ಇರ್ಬೋದು, ನಮ್ಮ ರಾಜ್ಯದಿಂದ ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರಾಗಿರ್ಬೋದು, ಅವತ್ತಿನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ಈ ರೀತಿ ಬಹುತೇಕ ಎಲ್ಲ ಮುಖಂಡರು ನನಗೂ ಕೂಡ ಕಳೆದ 6 ವರ್ಷಗಳಿಂದ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಕೆಲಸ ಮಾಡುವಂಥ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟರು. ನಾನು ಅತ್ಯಂತ ಪ್ರಾಮಾಣಿಕವಾಗಿ ಈ ಕಾರ್ಯವನ್ನು ಮುಂದೆ ತೊಗೊಂಡು ಹೋಗಿದ್ದೀನಿ ಅನ್ನುವಂಥದ್ದು ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಳೆದ 6 ವರ್ಷಗಳ ಅವಧಿಯಲ್ಲಿ, ಪ್ರಾರಂಭದ ಅವಧಿಯಲ್ಲಿ 2 ವರ್ಷ ಕರೋನಾ ಇತ್ತು. ಹೀಗಾಗಿ 2 ವರ್ಷ ಕರೋನಾ ಸಂದರ್ಭದಲ್ಲಿ ನಮಗೆ ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಬರಲಿಲ್ಲ. ಆದರೂ ಕೂಡ ನಾವು ಪ್ರಾರಂಭದ ಹಂತದಲ್ಲಿ ಕೇಂದ್ರ ಸಚಿವಾಲಯದಲ್ಲಿ ನಾವು ಹುಡುಕಾಡಿ ಹಿಂದೆ ಯಾರು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಫಂಡನ್ನು ಯುಟಿಲೈಸ್ ಮಾಡಲಾರ್ದು ಉಳಿದಿತ್ತು, ಆ ಫಂಡನ್ನು ಒಂದು ಸ್ವಲ್ಪ ತೊಗೊಂಬಂದು ಪ್ರಾರಂಭ ಮಾಡಿದ್ವಿ. ಯಾವಾಗ ಕರೋನಾ ಸಂದರ್ಭದೊಳಗೆ. ಅದಾದ ಮೇಲೆ 4 ವರ್ಷಕ್ಕೆ ನನಗೆ ಒಂದು 20 ಕೋಟಿ ರೂಪಾಯಿ ಬಂತು. ಒಟ್ಟು ನನ್ನ ಅವಧಿಯೊಳಗೆ 23,53,74,000 ರೂಪಾಯಿ ನನಗೆ ಒಟ್ಟು ಸರ್ಕಾರದ MP ಲ್ಯಾಡ್ ಅನುದಾನ ಬಂದದ. ಆದರೆ ನಾನು ಕೆಲಸ ಮಾಡಿದ್ದು ಹತ್ತತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ನಾನು ಮಾಡಲಿಕ್ಕೆ ಅವಕಾಶ ಸಿಕ್ತು. ಕಾರಣ ಹೆಂಗೆ ಅವಕಾಶ ಸಿಕ್ತಂದ್ರೆ, ನಾನು ಅನೇಕ ಯೋಜನೆಗಳನ್ನು, ಬೇರೆ ಬೇರೆ ಯೋಜನೆಗಳನ್ನು ನಾನು ಉಪಯೋಗ ತೊಗೊಂಡೆ. ಒಂದು CSR ಫಂಡ್, ಸಾಮಾಜಿಕ ಹೊಣೆಗಾರಿಕೆಯ ಅನುದಾನ ಅಂತ ಏನಿರ್ತದೆ ಕಂಪ್ನಿಗಳದ್ದು, ಅದಿರ್ಬೋದು, DMF ಫಂಡ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಇಲಾಖೆಯ ಕೆಲಸಗಳಿರ್ಬೋದು, ಆ ಎಲ್ಲವನ್ನು ತರೋದ್ರಿಂದ ಎಲ್ರಿಗೂ ಸಮರ್ಪಕವಾಗಿ ಮುಟ್ಲಿಕ್ಕೆ ನಾನು ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಈ ಮೂಲಕ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಸುಮಾರು 65 ಲಕ್ಷಕ್ಕಿಂತ ಹೆಚ್ಚು ಅನುದಾನವನ್ನು ನನ್ನ ಸಹೋದ್ಯೋಗಿಗಳಿಂದ ತರುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಿರ್ಬೋದು, ಅವ್ರ ಕಡೆಯಿಂದನೂ ತೊಗೊಂಬರುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ಅದು ಇನ್ನೂ 1 ಕೋಟಿ ದಾಟುವುದದ, ಯಾಕಂದ್ರೆ ಇನ್ನೂ ಕೆಲವು ಅನುಮೋದನೆ ಆಗಿದ್ದಾವೆ, ಕೆಲಸ ಆಗಿಲ್ಲ. ಈ ರೀತಿ ಅನುದಾನವನ್ನು ಕೂಡ ನಾನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ನಾನು ತಮಗೆ ಹೇಳಬೇಕಂತಂದ್ರೆ ಸುಮಾರು 171 ಸಮುದಾಯ ಭವನಗಳನ್ನು ನಾವು ಈಗಾಗಲೇ ಕಂಪ್ಲೀಟ್ ಮಾಡಿದ್ದೀವಿ. ಸುಮಾರು 65 ಬಸ್ ಶೆಲ್ಟರ್ಗಳನ್ನು ನಾವು ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. 100 ಗುರಿ ಇತ್ತು ನಂದು, ಆದರೆ 65 ಕಂಪ್ಲೀಟ್ ಆಯ್ತು ನನ್ನ ಅವಧಿಯೊಳಗೆ. ಸುಮಾರು 25 ಶಾಲಾ ಕಟ್ಟಡ ಇರ್ಬೋದು, 11 ಸ್ಮಾರ್ಟ್ ಕ್ಲಾಸ್ಗಳಿರ್ಬೋದು, 3 ಆ್ಯಂಬ್ಯುಲೆನ್ಸ್ಗಳಿರ್ಬೋದು, 5 ವ್ಯಾಯಾಮ ಶಾಲಾ ಕಟ್ಟಡಗಳಿರ್ಬೋದು, 4 ಜಿಮ್ಗಳನ್ನು ಈಗಾಗಲೇ ಹಾಕಿದ್ದೀವಿ. ಇನ್ನೂ 31 ಜಿಮ್ಮು BPCLದಿಂದ ಬರಬೇಕಾಗಿದೆ, ಮಂಜೂರಿ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಅವರು ಕುಣಿಸ್ತಾರೆ. ಆಮೇಲೆ ಸೇವಾ ಸಂಸ್ಕಾರ ಕೇಂದ್ರ 3 ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಬ್ಯಾಡ್ಮಿಂಟನ್ ಕೋರ್ಟ್ಗಳ ನವೀಕರಣ ಇರ್ಬೋದು, ಶೌಚಾಲಯಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಪೇವರ್ ಬ್ಲಾಕ್ಗಳ ಅಳವಡಿಕೆ ಇರ್ಬೋದು, ಶಾಲಾ ಪೀಠೋಪಕರಣಗಳಿರ್ಬೋದು. ಈ ರೀತಿ ನನ್ನ ಅನುದಾನವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ ಅಂತೇಳಿ ತಮ್ಮ ಮೂಲಕ ಜಿಲ್ಲೆಯ ಜನರಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇತ್ತೀಚೆಗೆ ಯಾವ ಶಿವಾನಂದ ಭಾರತಿ ಇಂಚಲ್ ಸಂಸ್ಥೆ ಅದ, ಪೂಜ್ಯ ಶಿವಾನಂದ ಭಾರತಿ ಮಹಾಸ್ವಾಮೀಜಿ ಅವರ ಶಿಕ್ಷಣ ಸಂಸ್ಥೆಗೂ ಕೂಡ 3 ಕೋಟಿ ರೂಪಾಯಿಗಳ ಅನುದಾನವನ್ನು CSR ಫಂಡ್ನಲ್ಲಿ ತಂದು ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಮತ್ತು ಇಂಡಿಯನ್ ಆಯಿಲ್ BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಕಡೆಯಿಂದ 2.5 ಕೋಟಿ ರೂಪಾಯಿಗಳದ್ದು ಜಿಮ್ ಅನುದಾನ ಏನು ಮಂಜೂರಿ ಆಗಿದೆ, ಅದನ್ನು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ನಾವು ಅಳವಡಿಕೆ ಮಾಡೋರಿದ್ದೀವಿ. ಅದ್ರ ಜೊತೆಗೆ ಗಮನಾರ್ಹ ಕೆಲಸ ಏನು ಮಾಡಿದ್ದೀರಿ ಅಂಥೇಳಿ ಭಾಳಷ್ಟು ಸಲ ಪ್ರಶ್ನೆ ಬರ್ತದೆ. ಹೀಗಾಗಿ ಬಂದಂಥ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರೋದೇನಂತಂದರೆ, ಒಂದು ಇಲ್ಲಿ ನಮ್ಮ ಬೆಳಗಾವಿ ಕೈಗಾರಿಕಾ ವ್ಯಾಪ್ತಿ ಬೆಳಿಬೇಕಂತೇಳಿ MSME ಟೆಕ್ ಪಾರ್ಕ್ ನಮಗೆ ಮಂಜೂರಾಗಿ 10 ಎಕರೆ ಜಮೀನನ್ನು ಅದಕ್ಕೆ ಮಂಜೂರಿ ಮಾಡಿ ಅದು ನೆನಗುದಿ ಬಿದ್ದಿರುವಂಥದ್ದನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ. ಅಂದರೆ ಅದಕ್ಕೆ ಏಕಾತನ ಮಾಡಿಕೊಡ್ತಾ ಇರಲಿಲ್ಲ. ಹೀಗಾಗಿ ಅದನ್ನು ಸರಿದಾರಿಗೆ ತಂದು ಅದು ಈಗ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಸುಮಾರು 250 ಕೋಟಿ ರೂಪಾಯಿ ವೆಚ್ಚದ. ಒಂದು 100 ಹಾಸಿಗೆಗಳ 152 ಕೋಟಿ ರೂಪಾಯಿಗಳು ಖರ್ಚು ಮಾಡಿ ESI ಆಸ್ಪತ್ರೆ 2-3 ಸಲ ಬೇರೆ ಬೇರೆ ಕಾರಣದಿಂದ ಪೆಂಡಿಂಗ್ ಉಳಿದಿತ್ತು. ಅದು ಕೂಡ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಮೇಲೆ ಗೋಕಾಕ್ನಲ್ಲಿ ಮಾಜಿ ಸೈನಿಕರಿಗಾಗಿ
ಯೂನಿಟ್ ರನ್ ಕ್ಯಾಂಟೀನ್ ಅಂಥೇಳಿ ಸೈನಿಕರಿಗೆ ಕ್ಯಾಂಟೀನ್ ಮಾಡುವಂಥದ್ದು ಕೂಡ ನಾವು ಮಂಜೂರು ಮಾಡಿಸಿರುವಂಥದ್ದು. ಅದರ ಜೊತೆಗೆ ರಕ್ಷಣಾ ಸಚಿವಾಲಯದಿಂದ ಏನು ಸಂಗೊಳ್ಳಿ ಗ್ರಾಮದ ಸೈನಿಕ ಶಾಲೆ ಏನಿದೆ ಅದನ್ನು ಕೇಂದ್ರದ ಸುಪರ್ದಿಗೆ ತೊಗೋಬೇಕಂತ ನಾವು ವಿನಂತಿ ಮಾಡಿದ್ದೀವಿ. ಅದು ಕೂಡ ಪ್ರಗತಿ ಹಂತದೊಳಗದ. ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ಗೋಕಾಕ್ 100 ಕೋವಿಡ್ ವಾರ್ಡ್ ಇದರ ಸಲುವಾಗಿ ಅವಾಗ ಏನು ಪ್ರಯತ್ನ ಮಾಡಿದ್ದೀವಿ ಅದು ಕೂಡ ಇದಾಗಿದೆ. ಆಮೇಲೆ 500 LPM ಸಾಮರ್ಥ್ಯದ ಆಕ್ಸಿಜನ್ ಯೂನಿಟ್ ಕೂಡ ಅಲ್ಲಿ ಆ ಸಂದರ್ಭದ ನಾವು ಮಂಜೂರಿ ಮಾಡಿಸಿದ್ವಿ. ಮತ್ತು RT-PCR ಕೇವಲ ಬೆಳಗಾವಿಗೆ ಒಂದೇ ಇತ್ತು, ಅದನ್ನು ಗೋಕಾಕ್ ಕೂಡ RT-PCR ಕೇಂದ್ರವನ್ನು ಅವತ್ತಿನ ಸಂದರ್ಭದಲ್ಲಿ ನಾವು ಮಂಜೂರು ಮಾಡಿಸಿರುವಂಥದ್ದು. ಮತ್ತು ಮೂಡಲಗಿ ಸಮುದಾಯ ಆರೋಗ್ಯ ಕೇಂದ್ರ 30 ಬೆಡ್ನಿಂದ ಅದನ್ನು 100 ಬೆಡ್ ಮೇಲ್ದರ್ಜೆಗೇರಿಸಿರುವಂಥದ್ದು ಇರ್ಬೋದು. ನಮ್ಮ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಾರ್ಯ ಇರ್ಬೋದು. ಆಮೇಲೆ ರೋಡ್ಸ್ ಅಂತೂ ರೆಗ್ಯುಲರ್ ಬರುವಂಗೆ ನಮ್ಮ ಇದಕ್ಕೆ ಬಂದದ, ನಮ್ಮದು ಅದಕ್ಕೆ ಕಾಂಟ್ರಿಬ್ಯೂಷನ್ ಅದ. ಅದ್ರ ಜೊತೆಗೆ ವಂದೇ ಭಾರತ್ ರೈಲು ಪ್ರಾರಂಭ ಮಾಡಿರುವಂಥದ್ದು ಇರ್ಬೋದು, ಯಾವುದು ಪುಣೆಗೆ. ಈ ರೀತಿ ಗುರುತಿಸುವಂಥ ಅನೇಕ ಕೆಲಸಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ. ಮತ್ತು ಹೊಸ ಟ್ರೈನ್ಗಳ ಪ್ರಾರಂಭ ಇರ್ಬೋದು, ಹಳೆ ಟ್ರೈನ್ಗಳ ನಿಲುಗಡೆ ಬೇರೆ ಬೇರೆ ಸ್ಥಳಗಳಲ್ಲಿ ನಿಲುಗಡೆ ಇರ್ಬೋದು, ಎಕ್ಸ್ಪ್ರೆಸ್ ಟ್ರೈನ್ಗಳ ನಮ್ಮ ಇದಕ್ಕೆ ಬಂದು ಸ್ಟಾಪ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಟ್ರೈನ್ಗಳು, ವಿಮಾನಗಳು, ಈ ರೀತಿ ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಅದರ ಜೊತೆಗೆ ಇನ್ನೊಂದು ಕೆಲಸ ಕೊನೆ ಹಂತಕ್ಕೆ ಬಂದು ನಿಂತದ, ಬಹುಶಃ ಇನ್ನೇನು ಮಂಜೂರಿ ಆಗ್ತದೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಈ ಭಾಗದ ನಮ್ಮೆಲ್ಲರ ಸ್ಫೂರ್ತಿಯಾಗಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರಿಡಬೇಕಂತ ಹೇಳಿ ನಾವು ಪ್ರಯತ್ನ ಮಾಡಿದ್ದೀವಿ. ಅದು ಮಂತ್ರಾಲಯದಿಂದ ಶಿಫಾರಸಾಗಿ ಕೇಂದ್ರ ಕ್ಯಾಬಿನೆಟಿಗೆ ಹೋಗುವಂಥ ಒಂದು ಇದರೊಳಗದ. ಕ್ಯಾಬಿನೆಟ್ ಮಂಜೂರಿ ಆದ ನಂತರ ಬಹುಶಃ ನಮ್ಮ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಇಡ್ತಾರೆ ಅನ್ನುವಂಥದ್ದು ಕೂಡ ಕೊನೆ ಹಂತದಲ್ಲಿದೆ. ಕೇವಲ ಹೆಸರಿಡುವುದು ಅಷ್ಟೇ ಅಲ್ಲ, ಯಾವ ರೀತಿ ಬೆಂಗಳೂರು ಏರ್ಪೋರ್ಟಿಗೆ ನಾಡಪ್ರಭು ಕೆಂಪೇಗೌಡರ ಒಂದು ಸ್ಟ್ಯಾಚ್ಯೂ ನಿಲ್ಲಿಸಿದಿರಿ, ಅದೇ ರೀತಿ ಇಲ್ಲಿಯೂ ಕೂಡ ಒಂದು ಕಿತ್ತೂರು ಚೆನ್ನಮ್ಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕಂತೇಳಿ ನಾವು ವಿನಂತಿ ಮಾಡಿದ್ದೀವಿ. ಅದಕ್ಕೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯೆ ಬಂದಿದೆ ಮತ್ತು ಅದು ಕೂಡ ಕಾರ್ಯ ಪ್ರಗತಿಯಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಆಗುವಂಥ ಎಲ್ಲ ಲಕ್ಷಣ ಇದ್ದೀವಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಮಾನಯಾನದಲ್ಲಿ ಕೂಡ ಅನೇಕ ಫ್ಲೈಟ್ಗಳೇನು ಬಂದಾಗಿದ್ದು ಅದನ್ನು ಚಾಲೂ ಮಾಡಿಸಿದ್ವಿ ಮತ್ತು ಈಗ ಕೆಲವು ಬಂದಾಗಿದ್ದಾವೆ, ಅದು ನಿರಂತರ ಹೋರಾಟ ಇರ್ತದೆ, ಅದನ್ನು ಕೂಡ ಮಾಡುವಂಥದ್ದಾಗಿದೆ. ಈ ರೀತಿ ಅದಲ್ಲದೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಇರ್ಬೋದು, ಅಲ್ಲಿಯೂ ಕೂಡ ಸಾಕಷ್ಟು ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಅದರ ಮಾಹಿತಿಯನ್ನು 2 ಪೇಜ್ ಮಾಹಿತಿ ಅದ, ನಮ್ಮ ಕಾರ್ಯಕರ್ತರು ತಮ್ಮ ನಂತರ ಕೊಡ್ತಾರೆ, ಅದನ್ನು ದಯವಿಟ್ಟು ತಾವು ತಗೋಬೇಕು. ಮತ್ತು ಇಲ್ಲಿ ತನಕ ನಾನು ಮಾಡಿದಂಥ ಎಲ್ಲ ಕೆಲಸಗಳನ್ನು ನಾನು ಭೇಟಿ ಆಗಲಿ ಬಿಡಲಿ, ನಮ್ಮದೊಂದು ಪ್ರೆಸ್ ನೋಟ್ ತೊಗೊಂಡು ಎಲ್ಲರೂ ಅದನ್ನು ಪತ್ರಿಕೆಗಳಿಗೆ ತಿಳಿಸೋದ್ರ ಮುಖಾಂತರ ನನ್ನ ಜಿಲ್ಲೆಯ ಜನರಿಗೆ ನಾನು ಮಾಡಿದ ಕೆಲಸವನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದೂ ಕೂಡ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥದ್ದನ್ನು ನಾನು ಬಯಸಿ, ನಮ್ಮ ಕಾರ್ಯಕರ್ತರು ನಾನು ರಾಜ್ಯಸಭಾ ಸದಸ್ಯ ಆದ ನಂತರ ಬಹುತೇಕ ಇಷ್ಟು ಸಹಕಾರ ಕೊಟ್ಟರಲ್ಲ, ಅವರ ಸಹೋದರಿಗೆ ಸಹಕಾರ ಕೊಟ್ಟಂಗೆ ಎಲ್ಲರೂ ಸಹಕಾರ ಕೊಟ್ಟರು. ಹೀಗಾಗಿ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಪ್ರಧಾನಮಂತ್ರಿಯವರೆಗೂ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ರಿಗೂ, ಮಾಧ್ಯಮದ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು